ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಮಧು. ಹಾರ್ಟ್ಲಿ ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಮಧು ಫೋಟೋಗ್ರಫಿ. ಮೊದಲನೇದಾಗಿ ಈ ಹೊಸ ಯೂಟ್ಯೂಬ್ ಚಾನಲ್ನ ಏನಕ್ಕೆ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಕೇಳಿ. ನನಗೆ ಫೋಟೋಗ್ರಫಿ ಅಂದರೆ ತುಂಬ ಇಂಟ್ರೆಸ್ಟ್. ಸೊ ಹಾಗಾಗಿ ಅದರ ರಿಲೇಟೆಡ್ ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿರೋದ್ರಿಂದ, ಅದನ್ನು ಕಲಿಯೋ ಇಂಟ್ರೆಸ್ಟ್ ಇರೋದ್ರಿಂದ, ಅದನ್ನು ಮುಂದೆನೂ ಕಂಟಿನ್ಯೂ ಮಾಡೋ ಆಸಕ್ತಿ ಇರೋದ್ರಿಂದ ಅದರ ರಿಲೇಟೆಡ್ ಆಗಿ ಕೆಲವೊಂದಷ್ಟು ವಿಷಯಗಳನ್ನ ಹೇಳಬೇಕು ಅಂತ ಅನಿಸ್ತು. ಹಂಗಾಗಿ ಈ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈ ನನ್ನ ಚಾನಲಲ್ಲಿ ಕಂಪ್ಲೀಟ್ಲಿ ಫೋಟೋಗ್ರಫಿ ಬಗ್ಗೆ, ಅಂದರೆ ವಿಡಿಯೋಗ್ರಫಿ, ಕ್ಯಾಮ್ರಾ, ಲೆನ್ಸು, ಹೊಸ ಟೆಕ್ನಾಲಜಿ, ಹೊಸ ಕ್ಯಾಮ್ರಾಗಳು, ಶಾರ್ಟ್ಸ್ಗಳು, ಮತ್ತು ನಾನೇನು ವರ್ಕ್ ಮಾಡ್ತೀನಿ ಅದರ ರಿಲೇಟೆಡು ಕಂಪ್ಲೀಟ್ಲಿ ಫೋಟೋಗ್ರಫಿ ಬಗ್ಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಈ ನನ್ನ ಹೊಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಕಾಂಟ್ಯಾಕ್ಟ್ಸ್ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಏನೇ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮನ್ನು ಕೂಡ ಬೆಳೆಸಿ ಅಂತ ಹೇಳ್ತಾ, ಇವತ್ತು ನಾನು ಬೆಂಗಳೂರಲ್ಲಿ ಒಂದು ಫೋಟೋಗ್ರಫಿ ಆರ್ಡರ್ ಸಿಕ್ತು. ಸೊ ಅದಕ್ಕೆ ಹೊರಟಿದ್ದೆ. ಆ ಪ್ಲೇಸ್ ಬಂದು ಬೆಂಗಳೂರಲ್ಲಿರೋ ಜಕ್ಕೂರು ಅಂತ. ಸೊ ನಾನಿರೋ ಲೊಕೇಶನ್ಗೂ ಅಲ್ಲಿಗೂ ಒಂದು 20 ಕಿಲೋಮೀಟರ್ ದೂರ ಇರೋದ್ರಿಂದ ನಾನು ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗಿತ್ತು. ನಾನು 5:30 ಎದ್ದು ರೆಡಿಯಾಗಿ ಹೊರಟಿದ್ದೆ. ಬೆಳಗ್ಗೆ ಇವತ್ತು ಟ್ರಾಫಿಕ್ ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಲೊಕೇಶನ್ಗೆ ಬೇಗನೆ ರೀಚ್ ಆದೆ. ನಮ್ಮ ಫೋಟೋಗ್ರಫಿ, ವಿಡಿಯೋಗ್ರಫಿ ಲೊಕೇಶನ್ ಇದ್ದಿದ್ದು ಈ ಭಾರತ ಸೇವಾಶ್ರಮದಲ್ಲಿ. ಈ ಒಂದು ಆಶ್ರಮ ಹೇಗೆ ರನ್ ಆಗುತ್ತೆ, ಏನೇನೆಲ್ಲ ಕಲ್ಚರ್, ಸಂಸ್ಕೃತಿ ಇಲ್ಲಿದೆ ಅನ್ನೋದನ್ನು ಕಂಪ್ಲೀಟಾಗಿ ಒಂದು ವಿಡಿಯೋ ಬೇಕಿತ್ತು. ಸೊ ಹಾಗಾಗಿ ಒಂದು ಡಾಕ್ಯುಮೆಂಟ್ರಿ ಟೈಪ್ ನಾವು ಇಲ್ಲಿ ವಿಡಿಯೋಗ್ರಫಿ ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಕೆಲವೊಂದಷ್ಟು ಬೆಳಿಗ್ಗೆ ಬಂದ ತಕ್ಷಣ ಫ್ರೆಶ್ ಆಗಿ ಒಂದಷ್ಟು ಶಾರ್ಟ್ಸ್ಗಳನ್ನ ತೊಗೊಂಡ್ವಿ. ಈ ಆಶ್ರಮದ ಮೇಲ್ಗಡೆ ಟೆರೆಸ್ ಗಾರ್ಡನಿಂಗ್ ಅಂತಾರೆ ಹೇಳ್ತಾರಲ್ಲ, ಆ ಥರ ಫ್ರೂಟ್ಸು ಮತ್ತು ಫ್ಲವರ್ಸ್ ಎಲ್ಲ ತುಂಬಾ ಬೆಳೆದಿದ್ರು. ಅಲ್ಲಿನೂ ಕೂಡ ಲೊಕೇಶನ್ ನೋಡೋಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ಕೂಡ ಕವರ್ ಮಾಡಬೇಕು ಅಂತೇಳಿ ಅಲ್ಲೂ ಕೂಡ ಲೊಕೇಶನ್ ನೋಡ್ಕೊಂಬಂದ್ವಿ. ನಂತರ ಮೇಲಿಂದ ಶಾರ್ಟ್ಸ್ ಎಲ್ಲ ನೋಡಾದ್ಮೇಲೆ ಕೆಳಗಡೆ ಮತ್ತೆ ಆಶ್ರಮದೊಳಗಡೆ ಬಂದ್ವಿ. ಅದಾದಮೇಲೆ ಏನೇನೆಲ್ಲ ಲೆನ್ಸ್ಗಳು ಬೇಕು, ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಬೇಕು ರೆಕಾರ್ಡ್ ಮಾಡೋದಕ್ಕೆ, ಮೈಕೆಲ್ಲ ತೊಗೊಂಡ್ವಿ, ಮತ್ತು ಸ್ಟ್ಯಾಂಡಿಂಗ್ ಇದೆಲ್ಲ ಸ್ಟ್ಯಾಂಡೆಲ್ಲ ತೊಗೊಂಡು ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಅವ್ರು ಏನು ಡೈರೆಕ್ಟ್ ಮಾಡ್ತಾಯಿದ್ದಾರೆ ಅಂದರೆ, ಈ ಮೇಡಮ್ ಏನಿದಾರಲ್ಲ ಇವರು ಇದೇ ಥರ ನಂಗೆ ಶಾರ್ಟ್ಸ್ ಬೇಕು, ಇದೇ ಥರ ಅವ್ರು ಏನೇನೆಲ್ಲ ಮಂತ್ರಗಳು ಹೇಳ್ತಾ ಇರ್ತಾರೆ ಅದರದ್ದು ವಾಯ್ಸ್ ಎಲ್ಲ ಕ್ಲಿಯರಾಗಿ ಬೇಕು, ಆ ಥರ ಎಕ್ಸ್ಪೆಕ್ಟೇಷನ್ ಎಲ್ಲ ಕ್ಲಿಯರಾಗಿ ಹೇಳಿದ್ರು. ಅದಾದಮೇಲೆ ಅವರು ಅದೇ ಥರ ಎನಾಕ್ಟ್ ಮಾಡ್ತಾಯಿದ್ರು. ಇಲ್ಲಿನ ಶಾರ್ಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಮುಂದೆ ಬೇರೆನೆಲ್ಲ ಪೂಜೆ ಮಾಡ್ತಾರೆ ಅನ್ನೋದನ್ನು ಕೂಡ ಶಾರ್ಟ್ಸ್ ಎಲ್ಲ ಕವರ್ ಮಾಡಿದ್ವಿ. ನಂತರ ಅಲ್ಲಿನ ಸಂಸ್ಕೃತಿ, ಅಲ್ಲಿ ಪೂಜಿಸುವ ದೈವದ ಬಗ್ಗೆ ಅವರ ಅಭಿಪ್ರಾಯನೂ ಕೂಡ ತೊಗೊಂಡ್ವಿ. ಇವರೇ ಸ್ವಾಮಿ ಪ್ರಣವಾನಂದರು. ಇವರೇ ಈ ಸಂಸ್ಥೆಯ ಸಂಸ್ಥಾಪಕರು, ಅಂದರೆ ಭಾರತ ಸೇವಾಶ್ರಮದ ಸಂಸ್ಥಾಪಕರು. ಇಲ್ಲಿನ ಶಾರ್ಟ್ಸ್ ಎಲ್ಲ ತಗೊಂಡಾದ ನಂತರ ನಾವು ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವ್ರು ಏನೇನೆಲ್ಲ ಅಭಿಪ್ರಾಯ ಇದೆ, ಅವರೆಲ್ಲ ಇಲ್ಲಿಗೆ ಯಾವ ಥರ ಸೇರಿಕೊಂಡ್ರು, ಅವ್ರನ್ನ ಇಲ್ಲಿ ಯಾವ ಥರ ನೋಡ್ಕೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಂಟರ್ವ್ಯೂ ಮಾಡ್ಕೊಂಡ್ವಿ. ನಂತರ ನಮಗೆ ಲೆಮನ್ ಜ್ಯೂಸ್ ಸಿಕ್ತು, ಕುಡಿದ್ವಿ. ಅದಾದಮೇಲೆ ಟ್ರೈಪಾಡ್ ವೆಯ್ಟ್ ಮಾಡ್ತಾಯಿತ್ತು ಇನ್ನೂ ಶೂಟ್ ಮಾಡೋಣ ಅಂತ. ಅಲ್ಲಿ ತನಕ ನಾನು ಕ್ಯಾಮ್ರಾ ಎಲ್ಲ ನೋಡ್ತಾಯಿದ್ದೆ. ಅವರು ರೊನಿನ್ ಗಿಂಬಲ್ ಯೂಸ್ ಮಾಡ್ತಾಯಿದ್ರು. ಸೊ ಎಕ್ವಿಪ್ಮೆಂಟ್ಸ್ ಎಲ್ಲ ಮತ್ತೆ ಮೇಲ್ಗಡೆ ಬಂದ್ವಿ. ಏನೇನೆಲ್ಲ ಎಕ್ವಿಪ್ಮೆಂಟ್ಸ್ಗಳು ಬೇಕು ಅಂತ ತೊಗೊಂಡು ಆಚೆ ಬಂದ್ವಿ. ನಂತರ ಅಲ್ಲಿ ನೋಡಿದ್ರೆ ತುಂಬ ಜನ ಬಂದಿದ್ದರು. ಹಸಿದವರನ್ನು ಅನ್ನದಾನ ಇರುತ್ತೆ ಅಂತ ಗೊತ್ತಿರೋರು, ಅಲ್ಲಿ ಸುತ್ತಮುತ್ತ ಕೆಲಸ ಮಾಡೋರು ಬಂದು ನಿಂತ್ಕೊಂಡಿದ್ರು. ಅವ್ರಿಗೆಲ್ಲ ಅನ್ನ ಕೊಡ್ತಿದ್ರು. ಅವರು ಅನ್ನ ಇಸ್ಕೊಂಡು ಒಳಗಡೆ ಬಂದು ಕೂತ್ಕೊಂಡು ತಿಂತಾಯಿದ್ರು. ಅಲ್ಲಿ ಬಂದು ಕೂತ್ಕೊಂಡವರು ಕೂಡ ಅಲ್ಲಿ ಒಂದಷ್ಟು ಜನ ಇಲ್ಲಿ ಸೇವಾ ಸಂಸ್ಥೆ ಹೆಂಗೆ ನಡೀತೆ ಅಂತ ಗೊತ್ತಿರೋರು ಬಟ್ಟೆ ಇಲ್ಲದವರಿಗೆ ಬಟ್ಟೆಗಳನ್ನ ಕೊಡ್ತಾರೆ. ಅದಾದಮೇಲೆ ಆಶ್ರಮದ ಸುತ್ತ ಒಂದಷ್ಟು ಡ್ರೋನ್ ಶಾಟ್ಸ್ಗಳು ಬೇಕಿತ್ತು, ಅದನ್ನು ಕೂಡ ತೊಗೊಂಡ್ವಿ. ಇಲ್ಲಿ ನಾವು ಯೂಸ್ ಮಾಡಿರೋಂಥ ಡ್ರೋನ್ DJI Air 2. ಎಲ್ಲ ಶಾರ್ಟ್ಸ್ಗಳು ಅಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಸೊ ಅದಾದಮೇಲೆ ನಾವು ಒಳಗಡೆ ಊಟಕ್ಕೆ ಹೋದ್ವಿ. ಅನ್ನ ಮತ್ತು ದಾಲ್ ಮತ್ತು ಇನ್ನೊಂದಷ್ಟು ಕಿಚಡಿ ಎಲ್ಲ ಹಾಕಿದ್ರು. ಊಟ ಚೆನ್ನಾಗಿತ್ತು. ನಂತರ ಮತ್ತೆ ಒಂದಷ್ಟು ಡ್ರೋನ್ ಶಾಟ್ಸ್ಗಳು ತೊಗೊಂಡ್ವಿ. ಇವರು ಬೇರೆ ಕಡೆನೂ ಕೂಡ ಅನ್ನದಾನ ಮಾಡೋದ್ರಿಂದ ಅದನ್ನು ತಗೊಂಡು ಸಪ್ಲೈ ಮಾಡೋಂಥದ್ದು ಕೂಡ ಒಂದಷ್ಟು ಡ್ರೋನ್ ಶಾಟ್ಸ್ಗಳನ್ನ ತೊಗೊಂಡ್ವಿ. ಸನ್ಸೆಟ್ಟಲ್ಲಿ ಲೈಟಿಂಗ್ಸ್ ತುಂಬ ಚೆನ್ನಾಗಿತ್ತು. ನಂತರ ಆ ಟೈಮಲ್ಲಿ ಸ್ವಾಮೀಜಿಗಳು ಆಚೆ ಕಡೆ ಬಂದು ಅವ್ರದ್ದು ಕೂಡ ಒಂದಷ್ಟು ಶಾರ್ಟ್ಸ್ಗಳನ್ನ ಮೇಲ್ಗಡೆ ಗಾರ್ಡನಲ್ಲಿ ತೊಗೊಂಡ್ವಿ. ಸನ್ಸೆಟ್ಟಲ್ಲಿ ಲೈಟಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಟೆಂಪಲ್ ಕೂಡ ತುಂಬ ಬ್ರೈಟಾಗಿ ಹೊಳಿತಾ ಇತ್ತು. ಒಳ್ಳೊಳ್ಳೆ ಶಾರ್ಟ್ಸ್ಗಳನ್ನ ತೊಗೊಂಡ್ವಿ. ಶಾರ್ಟ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವು ಪ್ಯಾಕಪ್ ಮಾಡ್ಕೊಂಡ್ವಿ. ಅಲ್ಲಿ ತನಕ 7:30 ಆಗೋಗ್ಬಿಟ್ಟಿತ್ತು. ನನಗೂ ತುಂಬ ಟೈಮ್ ಆಗಿತ್ತು. ಸೊ ನಂತರ ಅಲ್ಲಿಂದ ನಾನು 7:30 ಹೊರಟೆ. ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ 8:30 ಆಗಿತ್ತು. ಕಂಪ್ಲೀಟ್ ಡೇ ತುಂಬಾ ಚೆನ್ನಾಗಿತ್ತು.